ನೋಡ್ತಾ ಇದ್ದೀರಿ ದೃಶ್ಯಗಳು ನೋಡಿ ಬರ್ತಾ ಇದೆ ದೃಶ್ಯಗಳು. ಇದು ಎಲ್ಲಿ ಶಿವಾಜಿನಗರದಲ್ಲಿ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ಅಲ್ಲಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ವೀಕ್ಷಕರೇ. ಈಗಾಗಲೇ ಪೂರ್ವ ವಿಭಾಗ ಡಿಸಿಪಿ ಮತ್ತು ಎಸಿಪಿ ಇನ್ಸ್ಪೆಕ್ಟರ್ಗಳು ಅಲ್ಲಿ ಸ್ಥಳಕ್ಕೆ ಧಾವಿಸಿರೋದು. ಅಗ್ನಿಶಾಮಕ ದಳ ಕೂಡ ಅಲ್ಲಿಗೆ ಹೋಗಿದೆ. ಈಗಾಗಲೇ ರಕ್ಷಣಾ ಕಾರ್ಯ ನಡೆದಿದೆ. ಪಕ್ಕದಲ್ಲೇ ಇರುವಂತಹ ಬೌರಿಂಗ್ ಆಸ್ಪತ್ರೆಗೆ ಗಾಯಾಳುಗಳನ್ನ ಸಾಗಿಸಲಾಗಿದೆ ಮತ್ತು ಗೋಡೆ ಏನು ಕುಸಿದಿದೆ ಅದರ ಅವಶೇಷಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಬಹಳ ಹಳೆಯದಾಗಿತ್ತು ಆ ಒಂದು ಗೋಡೆ. ಆ ಗೋಡೆಗೆನೆ ಟಾರ್ಪಾಲ್ ಕಟ್ಟಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸ್ತಾ ಇದ್ರು. ಮಳೆ ಬಿದ್ದ ಕಾರಣ ಬಿರುಗಾಳಿಗೆ ಅಲ್ಲಿರುವಂತಹ ಗೋಡೆ ಕುಸಿದು ಬಿದ್ದಿದೆ. ಆ ಗೋಡೆ ಪಕ್ಕದಲ್ಲೇ ಬೀದಿ ಬದಿ ವ್ಯಾಪಾರಿಗಳು ಏನು ವ್ಯಾಪಾರ ನಡೆಸ್ತಾ ಇದ್ರು ಆ ಕುಟುಂಬ ಸೇರಿದಂತೆ ಅಲ್ಲಿ ಪಾದಚಾರಿಗಳು ಯಾರಿದ್ದಾರೆ ಫುಟ್ಪಾತ್ ಮೇಲೆ ಅವ್ರಿಗೂ ಕೂಡ ಗಾಯಗಳಾಗಿದ್ದು 7 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ ವೀಕ್ಷಕರೇ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದು ಏನು 7 ಜನ ಮೃತಪಟ್ಟಿದ್ದಾರೆ. ಅಲ್ಲಿ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಸೊ ಏನಾದ್ರೂ ಆ ಒಂದು ಏನು ಕಂಪೌಂಡ್ನ ಮಣ್ಣಿದೆ ಅದರ ಕೆಳಗಡೆ ಯಾರಾದರೂ ಇನ್ನು ಸಿಗಾಕೊಂಡಿದ್ದಾರಾ ಅಥವಾ ರಕ್ಷಣಾ ಕಾರ್ಯ ಕಂಪ್ಲೀಟ್ ಆಗಿ ಆಗಿದೆಯಾ, ರಸ್ತೆಗೆ ಏನಾದರೂ ಆ ಕಂಪೌಂಡ್ ಬಿದ್ದಿದೆಯಾ, ಓಡಾಡಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಹಾಗಾಗಿ ಅಲ್ಲಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆಯಾ, ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ತಾವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ದುರಂತದಲ್ಲಿ ಪಾಪ ಮಕ್ಕಳು ಸೇರಿದಂತೆ 7 ಮಂದಿ ಮೃತಪಟ್ಟಿದ್ದಾರಂತೆ ಬೆಂಗಳೂರು. ಹಾಗೆ ನೋಡಿ ಬಿಸಿಲಿನಿಂದ ಉಷ್ಣಾಂಶದಿಂದ ನಾವು ತತ್ತರಿಸಿ ಹೋಗಿದ್ವಿ. ಅಯ್ಯೋ ವರುಣ ಒಂದು ಮಳೆ ಆದರೂ ಸುರಿಸ್ಬೇಡ ಅಂತ ನಾವು ದೇವರನ್ನ ಬೇಡ್ಕೊತಾ ಇದ್ವಿ. ಆದರೆ ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂತ. ಬೆಂಗಳೂರಲ್ಲಿ ಮಳೆ ಬಂದರೆ ಅನಾಹುತಗಳ ಮೇಲೆ ಅನಾಹುತ, ದುರಂತಗಳ ಮೇಲೆ ದುರಂತ. ಒಂದು ಮಳೆಗೆ ಬೆಂಗಳೂರು ಗಡಗಡ ನಲ್ಗಿ 7 ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ನೋಡಿ. ಎಸ್, ಘಟನಾ ಸ್ಥಳಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಕೂಡ ಹೋಗಿದ್ದಾರೆ. ಈಗಾಗಲೇ ಅಲ್ಲಿ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಕಾಂಪೌಂಡ್ ಕುಸಿದು ಒಂದು ಕಡೆ ಕಾಂಪೌಂಡ್ ಕುಸಿದಿದೆ, ಇನ್ನೊಂದು ಕಡೆ ರಸ್ತೆ ಮೇಲೆ ನೀರು ಒಳ್ಳೆ ನದಿ ತರ ಹರಿತಾ ಇದೆ. ಮೃತದೇಹಗಳನ್ನು ಎತ್ಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಕೆಲವೊಂದು ಕಡೆ ಬಹಳಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಹೇಮಂತ್ ಕುಮಾರ್ ಸಿಂಗ್ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಈಗಾಗಲೇ ತಾವು ನೋಡಬಹುದು ಆ ದೃಶ್ಯಗಳನ್ನ ನೋಡಿ. ರೋಡ್ ಮೇಲೆ ಹೆಂಗೆ ನೀರು ತುಂಬಿದೆ ಅಂತ. ಮತ್ತೊಂದು ಕಡೆ ಗೋಡೆ ಕುಸಿದಿದೆ. ಆ ಗೋಡೆಯ ಒಂದು ಮಣ್ಣು ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗೆ ಬಂದಿದೆ. ಆ ಒಂದು ಮಣ್ಣನ್ನ ಎತ್ತುವಂತಹ ಕಾರ್ಯ ನಡೀತಾ ಇದೆ. ಐ ಡೋಂಟ್ ಥಿಂಕ್ ಸೊ ಯಾರಾದ್ರೂ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ. ಯಾಕೆಂದ್ರೆ ಜನ ಇದ್ದಕ್ಕಿದ್ದಂತೆ ಗೋಡೆ ಬಿದ್ದ ತಕ್ಷಣ ಪಾಪ ರಕ್ಷಣಾ ಕಾರ್ಯವನ್ನ ಮಾಡಿದ್ದಾರೆ.